ನಾವೆಲ್ಲ ಅನ್ಕೋತೀವಲ್ವಾ ಮನುಷ್ಯ ಸತ್ತ ಮೇಲೆ ಅವನ ಕತೆ ಮುಗ್ದೋಗುತ್ತೆ ಅಂತ. ಆದರೆ ಕೆಲವೊಬ್ಬರು ಇರ್ತಾರೆ, ಅವರು ಸತ್ತ ಮೇಲೇ ಅವರ ಅಸಲಿ ಕತೆ ಶುರುವಾಗೋದು. ನಾನು ತುರುವೇಕೆರೆ ಕಡೆ ಯಾವುದೇ ಒಂದು ವಿಡಿಯೋ ಕೂಡ ಮಾಡಿರಲಿಲ್ಲ, ಆದರೆ ಇದು ಮಾತ್ರ ಸಖತ್ ಭಯಾನಕವಾಗಿದೆ. ಇದು ಒಂದು ಹಳೆಯ ಬಿಲ್ಡಿಂಗ್ನ ಕತೆ. ಇವತ್ತು ನಾನು ಈ ಜಾಗದ ಹೆಸರನ್ನು ಡೈರೆಕ್ಟಾಗಿ ಎಲ್ಲೂ ಹೇಳಲ್ಲ, ನೀವೇ ಗೆಸ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ರಾತ್ರಿ ಹೊತ್ತು ನೋಡಬೇಡಿ ಅಂತ ಹೇಳ್ತೀನಿ. ನೋಡಿದ್ರೆ ಅದು ನಿಮಗೆ ಒಂದು ಚಾಲೆಂಜ್ ಇದ್ದ ಹಾಗೆ. ಬನ್ನಿ ಆ ಕತೆ ಶುರು ಮಾಡೋಣ. 2005ನೇ ಇಸ್ವಿ ತುರುವೇಕೆರೆಯಲ್ಲಿ ಒಂದು ಹಳೆಯ ಮನೆ ಇತ್ತು. ಆ ಮನೆಯಲ್ಲಿ ಅರವಿಂದ್, ಅವನ ಹೆಂಡತಿಯಾದ ರೂಪ ಮತ್ತು ಅವಳ ಮಗಳು ನಿಶಾ ಮತ್ತು ಅರವಿಂದ್ ಅವರ ತಾಯಿ ರತ್ನಮ್ಮ ಇದ್ರು. ಅರವಿಂದ್ಗೆ ಬಟ್ಟೆ ಬಿಸ್ನೆಸ್ ಇತ್ತು. ರೂಪ ಕೂಡ ಆ ಬಿಸ್ನೆಸ್ಸನ್ನೇ ನೋಡ್ಕೊಳ್ತಾ ಇದ್ಲು. ರತ್ನಮ್ಮ ಮನೆಯಲ್ಲೇ ಇರ್ತಾ ಇದ್ರು. ನಿಶು ಕಾಲೇಜ್ಗೆ ಹೋಗ್ತಾ ಇದ್ಲು. ಆದರೆ ಒಂದು ವಿಷಯ ಏನಂದರೆ, ನಿಶುಗೆ ಅವಳ ಅಮ್ಮನಿಗಿಂತ ಅವಳ ಅಜ್ಜಿಯ ರತ್ನಮ್ಮ ಅಂದರೆ ಪಂಚಪ್ರಾಣ. ಕಾಲೇಜಿನಿಂದ ಬಂದ ತಕ್ಷಣ ಅಜ್ಜಿಯ ರೂಮ್ಗೆ ಹೋಗಿ ಅವರ ಕಾಲನ್ನು ಒತ್ತೋದು, ಹರಟೆ ಹೊಡೆಯೋದು ಮಾಡ್ತಾ ಇದ್ಲು. ಅದು ಈ ಕಾಲದ ಹುಡುಗಿ ಅಜ್ಜಿಗೆ ಇಷ್ಟೊಂದು ಕನೆಕ್ಷನ್ ಆಗಿರೋದು ಸ್ವಲ್ಪ ಅನ್ಕಾಮನ್ ಅಲ್ವಾ. ನಿಶುಗೆ ಭೂತದ ಕತೆ, ಮಿಸ್ಟ್ರಿ ಕತೆಗಳನ್ನು ಅಜ್ಜಿಯ ಬಾಯಲ್ಲಿ ಕೇಳೋದಂದ್ರೆ ನಿಶುಗೆ ಸಖತ್ ಇಷ್ಟ. ಇದನ್ನು ನೋಡಿದ ರೂಪಾಗೆ ಒಂಥರ ಉರಿ. ಇದೇ ವಿಷಯಕ್ಕೆ ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಾ ಇತ್ತು. ಒಂದು ದಿನ ಸಖತ್ ದೊಡ್ಡ ಜಗಳ ಆಯಿತು. ನಿಶು ಕೂಡ ಅಜ್ಜಿಯ ಪರವಾಗಿ ಮಾತನಾಡಿದ್ಲು. ಆ ರಾತ್ರಿ ಯಾರೂ ಸರಿಯಾಗಿ ನಿದ್ದೆನೇ ಮಾಡಲಿಲ್ಲ. ಬೆಳ್ಳಂಬೆಳ್ಳಗ್ಗೆ ನಿಶು ಎದ್ದು ಅಜ್ಜಿಯ ರೂಮ್ಗೆ ಹೋಗಿ ನೋಡಿದ್ರೆ ಅಜ್ಜಿ ಕೊನೆ ಉಸಿರು ಎಳೆದಿದ್ರು. ಆಗ ಇಡೀ ಮನೆ ಸೈಲೆಂಟ್ ಆಗಿಬಿಡ್ತು. ನಿಶುಗಂತೂ ತನ್ನ ಬೆಸ್ಟ್ ಫ್ರೆಂಡ್ ಕಳ್ಕೊಂಡೆ ಅಂತ ತುಂಬಾ ನೋವಾಗ್ತಾ ಇತ್ತು. ಅವತ್ತೇ ಅಜ್ಜಿಯ ಸಂಸ್ಕಾರ ಎಲ್ಲ ಮಾಡಿ ಮುಗಿಸಿದ್ರು. ಅಜ್ಜಿ ತೀರಿಕೊಂಡ ಅದೇ ದಿನ ರಾತ್ರಿ 2 ಗಂಟೆ ಇರಬಹುದು. ನಿಶು ರೂಮ್ ಬಾಗಿಲನ್ನು ಯಾರೋ ಜೋರಾಗಿ ತಡ್ತಾ ಇದ್ರು. ಎದ್ದು ಹೋಗಿ ಬಾಗಿಲನ್ನು ತೆರೆದು ನೋಡಿದ್ರೆ ಹೊರಗಡೆ ಯಾರೂ ಇರಲಿಲ್ಲ. ಇಡೀ ಮನೆ ಸೈಲೆಂಟ್ ಆಗಿದೆ. ಆಗ ಅವಳಿಗೆ ಸಡನ್ನಾಗಿ ಒಂದು ಸ್ಮೆಲ್ ಬಂತು. ಅದು ರತ್ನಮ್ಮ ಅಜ್ಜಿ ತಲೆಗೆ ಹಚ್ಚಿಕೊಳ್ಳುತ್ತಿದ್ದ ಹಳೆಯ ಕಾಲದ ಎಣ್ಣೆಯ ಸ್ಮೆಲ್. ನಿಶಾಗೆ ಒಂದು ರೀತಿ ಆಶ್ಚರ್ಯವಾಯಿತು. ಆದರೆ ಹೋಗಿ ಮಲಗಿದ್ಲು. ಮರುದಿನ ಅಮ್ಮನನ್ನು ಕೇಳಿದ್ಲು, ನೀವೇನಾದರೂ ಬಂದಿದ್ರಾ ರಾತ್ರಿ 2 ಗಂಟೆಗೆ ನಾನು ರೂಮ್ ಹತ್ರ ಬಾಗಿಲು ತಟ್ಟೋಕೆ ಅಂತ ಕೇಳಿದ್ಲು. ಆಗ ರೂಪ ಹೇಳಿದ್ರು, ನಾನೇನು ಬಂದಿರಲಿಲ್ಲ ಮಗಳೇ, ಆದರೆ ನನ್ನ ಜೊತೆನೂ ಇಂಥದ್ದೇ ಆದ ಒಂದು ವಿಚಿತ್ರ ನಡೀತು. ಯಾರೋ ಕೋಲನ್ನು ಹಿಡಿದು ಓಡಾಡೋ ಸೌಂಡ್ ಕೇಳಿಸ್ತಾ ಇತ್ತು. ಆದರೆ ನಮ್ಮ ಮನೆಯಲ್ಲಿ ಕೋಲು ಹಿಡ್ಕೊಂಡು ಓಡಾಡ್ತಾ ಇದ್ದಿದ್ದು ಅಜ್ಜಿ ಒಬ್ಬರೇ ಅಲ್ವಾ. ಆಮೇಲೆ ರೂಪ ಮತ್ತೆ ಹೇಳಿದ್ರು, ನಾನು ನಿನ್ನ ರೂಮ್ ಬಾಗಿಲನ್ನು ತೆರೆದು ನೋಡಿದಾಗ ಯಾರೋ ಒಬ್ಬರು ನಿನ್ನ ತಲೆ ಮೇಲೆ ಕೈ ಆಡಿಸ್ತಾ ಇರೋ ಹಾಗೆ ನೆರಳು ಕಾಣಿಸಿತು. ಕಣ್ಣನ್ನು ಮುಚ್ಕೊಂಡು ನೋಡಿದ್ರೆ ಅಷ್ಟರಲ್ಲಿ ಅದು ಮಾಯವಾಗ್ಬಿಟ್ಟಿತ್ತು. ಅರವಿಂದ್ ಇದನ್ನೆಲ್ಲ ಕೇಳಿ ತುಂಬಾ ಶಾಕ್ ಆದ. ಒಂದು ದಿನ ಸಂಜೆ ನಿಶು ಕಾಲೇಜಿನಿಂದ ಬಂದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ. ಅವಳು ಮುಖವನ್ನು ತೊಳೆಯೋಕೆ ವಾಶ್ರೂಮ್ಗೆ ಹೋದಾಗ ಕನ್ನಡಿಯಲ್ಲಿ ನೋಡಿದ್ರೆ ಅವಳ ಹಿಂದೆ ರತ್ನಮ್ಮ ಅಜ್ಜಿ ನಿಂತಿದ್ದಾರೆ. ಸಡನ್ನಾಗಿ ನಿಶು ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ. ಆ ದಿನ ಸಂಜೆ ತನ್ನ ತಂದೆ ಬಂದ ಮೇಲೆ ನಿಶು ಎಲ್ಲ ವಿಷಯವನ್ನು ಹೇಳಿದ್ಲು. ಆಗ ಅರವಿಂದ್ ಡಿಸೈಡ್ ಮಾಡಿದ್ರು, ನೋಡು ಮಗಳೇ, ಇನ್ಮೇಲೆ ನೀನು ಒಬ್ಬಳೇ ಹೀರೋ ಆಗಿಲ್ಲ, ಕಾಲೇಜಿನಿಂದ ಬಂದ ಮೇಲೆ ನೀನು ಅಮ್ಮನ ಜೊತೆನೇ ಇರಬೇಕು ಅಂತ. ಆದರೆ ಈ ಪ್ಲ್ಯಾನ್ ಇನ್ಯಾರಿಗೂ ಗೊತ್ತೇ ಇರಲಿಲ್ಲ. ಒಂದು ದಿನ ನಿಶು ತನ್ನ ಅಮ್ಮನಿಗೆ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾ ಇದ್ಲು. ಅಜ್ಜಿ ಇದ್ದಾಗ ಅಜ್ಜಿಗೆ ಮಾಡಿದ ಹಾಗೆ. ನಂತರ ಸಡನ್ನಾಗಿ ಕಿಚನ್ನಲ್ಲಿ ಎಲ್ಲ ಪಾತ್ರೆಗಳು ತಾನಾಗಿಯೇ ಕೆಳಗೆ ಬೀಳೋಕೆ ಶುರುವಾದವು. ದಪ 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 ಅಂತ ಸೌಂಡ್ ಬರ್ತಾ ಇತ್ತು. ಅವರು ಕಿಚನ್ಗೆ ಓಡಿ ಹೋಗಿ ನೋಡಿದ್ರೆ ಶೆಲ್ಫ್ಗಳೆಲ್ಲ ಓಪನ್ ಆಗಿದ್ವು. ಹಾಲಲ್ಲಿ ಆಫ್ ಆಗಿದ್ದ ಟಿವಿ ತಾನಷ್ಟಕ್ಕೆ ತಾನೇ ಆನ್ ಆಯಿತು. ಆದರೆ ಆ ಆತ್ಮಕ್ಕೆ ಅಮ್ಮ ಮಗಳು ಅನ್ಯೋನ್ಯವಾಗಿ ಇರೋದು ಇಷ್ಟನೇ ಇರಲಿಲ್ಲ. ಆ ರಾತ್ರಿ ರೂಪ ಮಲಗಿದಾಗ ಸಡನ್ನಾಗಿ ಯಾರೋ ಕಾಲು ಹಿಡಿದು ಎಳೆದಂಗಾಯಿತು. ಕಣ್ಣು ಬಿಟ್ಟು ನೋಡಿದ್ರೆ ಮುಂದೆ ರತ್ನಮ್ಮಜ್ಜಿ ನಿಂತಿದ್ದಾರೆ. ರೂಪಾಗೆ ಕಿರ್ಚೋಕ್ಕಾಗ್ತಾ ಇಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ. ಕಷ್ಟಪಟ್ಟು ಜೋರಾಗಿ ಕಿರಿಚಿದ್ಲು. ಅರವಿಂದ್ ಮತ್ತು ನಿಶು ಓಡಿ ಬಂದಾಗ ನೋಡಿದರೆ ರೂಪನ ಕೂದಲನ್ನು ಹಿಡಿದು ಯಾರೋ ಎಳಿತಿರೋ ಹಾಗೆ ಕಾಣಿಸ್ತಾ ಇದೆ. ಹೇಗೋ ಮಾಡಿ ಅವಳನ್ನು ಅಲ್ಲಿಂದ ಬಿಡಿಸಿದ್ರು. ಅವತ್ತೇ ನೋಡಿ ಅವರು ಆ ಮನೆ ಬಿಟ್ಟು ಹೊರಗಡೆ ಬಂದುಬಿಟ್ರು. ಆ ರಾತ್ರಿ ಆ ಮನೆಯಲ್ಲಿ ಆ ಆತ್ಮಕ್ಕೆ ಆ ಮನೆಯನ್ನು ಬಿಟ್ಕೊಟ್ರು. ಮರುದಿನ ಪುರೋಹಿತರನ್ನು ಕರೆಸಿ ಶಾಂತಿ ಪೂಜೆ ಎಲ್ಲ ಮಾಡಿಸಿದ್ರು. ಆದರೆ ಇವತ್ತಿಗೂ ನಿಶು ಮಲಗಿದಾಗ ಅವರ ಅಜ್ಜಿ ಬಂದು
ಅವಳ ತಲೆಯನ್ನು ಸವರುತ್ತಾ ಕಿವಿಯಲ್ಲಿ ಕಥೆಯನ್ನು ಹೇಳ್ತಾ ಇದ್ದಾರೆ ಅಂತ ಅವಳಿಗೆ ಅನಿಸುತ್ತೆ. ಕೊನೆಯದಾಗಿ ನಾನು ಹೇಳೋದು ಇಷ್ಟೇ, ಗುರು ಮನುಷ್ಯ ಸತ್ತ ಮೇಲೆ ಎಷ್ಟು ಹತ್ತಿರದವರೇ ಆಗಿದ್ದರೂ ಅವರ ಮೋಹ ಇನ್ನೂ ಇರುತ್ತೆ ಅಂತ ಈ ಕತೆ ನಮಗೆ ತಿಳಿಸುತ್ತೆ. ಒಬ್ಬ ಮನುಷ್ಯ ಸತ್ತ ಮೇಲೆ ಅವರು ಒಳ್ಳೆಯವರಾಗಿರ್ತಾರೆ ಅಂತ ಯಾವತ್ತಿಗೂ ಕೂಡ ಹೇಳೋಕ್ಕಾಗಲ್ಲ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮಗೂ ಕೂಡ ಇದೇ ರೀತಿ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಹೇಳ್ತಿರೋ ಮ್ಯಾಟರ್ ಕೇಳಿದ್ರೆ ನಿಮಗೆಲ್ಲ ಇವತ್ತು ಮೈ ಜುಮ್ ಎನ್ಸ್ಬೇಕು. ತುಮಕೂರು ಹತ್ರ ಇರೋ ನಂದಿನಿ ಅನ್ನೋ ಒಬ್ಬರು ಲೇಡಿ ಲೈಫ್ನಲ್ಲಿ ನಡೆದ ಸ್ಟೋರಿ ಇದು. ನಂದಿನಿ ತನ್ನ ಹಸ್ಬೆಂಡ್, ಅತ್ತೆ, ಮಾವ ಮತ್ತು ಒಂದು ಪುಟ್ಟದಾದ ಮಗಳ ಜೊತೆ ಸುಖವಾಗಿದ್ದರು. ಅವರು ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಆದಾಗ ತುಮಕೂರು ಸಿಟಿ ಒಂದು ಫೇಮಸ್ ಹಾಸ್ಪಿಟಲ್ಗೆ ಚೆಕಪ್ಗೆ ಹೋಗ್ತಾ ಇರ್ತಾರೆ. ಡೆಲಿವರಿ ಟೈಮ್ ಹತ್ರ ಬಂದಾಗ ಕಾಂಪ್ಲಿಕೇಶನ್ ಇದೆ ಅಂತ ಡಾಕ್ಟರ್ ಅವರನ್ನು ಅಡ್ಮಿಟ್ ಮಾಡ್ಕೋತಾರೆ. ಆಗ ನಂದಿನಿ ಜೊತೆ ಅವಳ ಅಮ್ಮ ಕೂಡ ಹಾಸ್ಪಿಟಲ್ನಲ್ಲಿ ಇರ್ತಾರೆ. ಆದರೆ ನಂದಿನಿ ಜನರಲ್ ವಾರ್ಡ್ಗೆ ಶಿಫ್ಟ್ ಆದ ಮೊದಲನೇ ದಿನ ಒಂದು ವಿಚಿತ್ರವಾದ ಘಟನೆಯನ್ನು ನೋಟಿಸ್ ಮಾಡ್ತಾಳೆ. ಅವಳು ಅಡ್ಮಿಟ್ ಆದ ತಕ್ಷಣ ಕೆಲವೇ ಗಂಟೆಗಳಲ್ಲಿ ಅಲ್ಲಿರೋ ಬೇರೆ ಪೇಷಂಟ್ ಎಲ್ಲರೂ ಪಟ 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 ಅಂತ ಡಿಸ್ಚಾರ್ಜ್ ತಗೊಂಡು ಮನೆಗೆ ಹೋಗ್ತಾರೆ. ಯಾಕೋ ಇಡೀ ವಾರ್ಡ್ ಖಾಲಿ ಅನಿಸೋದಕ್ಕೆ ಶುರುವಾಗುತ್ತೆ. ರಾತ್ರಿ ಆದರೆ ಸಾಕು ನಂದಿನಿಗೆ ಏನೋ ಒಂದು ರೀತಿ ಉಸಿರು ಕಟ್ಟಿದಂತೆ ಆಗ್ತಾ ಇತ್ತು. ಎದುರುಗಡೆ ಇರೋ ಖಾಲಿ ಬೆಡ್ ಕೆಳಗಡೆಯಿಂದ ಯಾರೋ ತನ್ನನ್ನೇ ನೋಡ್ತಾರೋ ಅನ್ನೋ ಹಾಗೆ ಅವಳಿಗೆ ಫೀಲ್ ಆಗ್ತಾ ಇತ್ತು. ಆಗ ಅವಳು ತನ್ನ ಅಮ್ಮನಿಗೆ ಹೇಳಿದ್ರೆ, ಜಾಗ ಬದಲಾಗಿದೆ ಅಲ್ವಾ, ಅದಕ್ಕೆ ನಿನಗೆ ಹಾಗೆ ಅನಿಸ್ತಾ ಇದೆ ಕಣಮ್ಮ ಅಂತ ಸಮಾಧಾನ ಮಾಡ್ತಾಯಿದ್ರು. ಆದರೆ ನಂದಿನಿಗೆ ಆ ರಾತ್ರಿ ಪೂರ್ತಿ ನಿದ್ದೆನೇ ಬರ್ತಾ ಇರಲಿಲ್ಲ. ಹೀಗೆ 2 ದಿನ ಕಳೆಯಿತು. ಆದರೆ 3ನೇ ದಿನ ರಾತ್ರಿ ಸುಮಾರು 12:30 ನಂದಿನಿಗೆ ಸಖತ್ ಭಯ ಆಗೋದಕ್ಕೆ ಶುರುವಾಗುತ್ತೆ. ಇಡೀ ವಾರ್ಡ್ನಲ್ಲಿ ಅವಳನ್ನು ಬಿಟ್ಟು ಮತ್ತು 1-2-3 ಪೇಷಂಟ್ ಮಾತ್ರ ಇದ್ದರು. ಆಗ ಅವಳಿಗೆ ರೂಮಿನ ಕಿಟಕಿ ಹತ್ರ ಯಾರು ಬಿಳಿ ಸೀರೆ ಹಾಕಿಕೊಂಡು ಓಡಾಡ್ತಿರೋ ನೆರಳು ಕಾಣಿಸುತ್ತೆ. ಆಗ ನಂದಿನಿ ತನ್ನ ಅಮ್ಮನಿಗೆ ಹೇಳಿದಾಗ ಅವರ ಅಮ್ಮ ಹೋಗಿ ಕಿಟಕಿ ಹತ್ರ ನೋಡಿದಾಗ ಯಾರೂ ಇರೋದಿಲ್ಲ. ಆದರೆ ಒಂಥರ ಮೈ ನಡುಗಿಸೋ ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ. ದಿಢೀರ್ ಅಂತ ಕಿಟಕಿಯಿಂದ ಒಂದು ಜೋರಾದ ಗಾಳಿ ಬಂದು ನಂದಿನಿಯ ಮುಖಕ್ಕೆ ಹೊಡೆದಂತೆ ಆಗುತ್ತೆ. ಆಗ ಅವಳ ಕೂದಲೆಲ್ಲ ವಿಚಿತ್ರವಾಗಿ ಹರಡಿಕೊಳ್ಳುತ್ತೆ. ನಂದಿನಿ ಜೋರಾಗಿ ಕಿರಿಚಾಡುತ್ತಿರುವಾಗ ನರ್ಸ್ ಓಡಿ ಬರ್ತಾರೆ. ಮರುದಿನ ನಂದಿನಿಗೆ ಆಪರೇಷನ್ ಆಗಿ ಒಂದು ಮುದ್ದಾದ ಹೆಣ್ಣು ಮಗು ಹುಟ್ಟುತ್ತೆ. ಅವರ ಫ್ಯಾಮಿಲಿಯಲ್ಲೆಲ್ಲ ತುಂಬನೇ ಖುಷಿಯಾಗಿದ್ರು. ಆದರೆ ನಂದಿನಿಗೆ ಮಾತ್ರ ಹಾಸ್ಪಿಟಲಿಂದ ಯಾವಾಗ ಹೊರಗೆ ಹೋಗ್ತೀನಿ ಅಂತ ಕಾಯ್ತಾ ಇದ್ದು. ಸರಿ, ಸಂಜೆ ಡಿಸ್ಚಾರ್ಜ್ ಮಾಡಿದ್ರು. ಮಗುವನ್ನು ಕರ್ಕೊಂಡು ನಂದಿನಿ ಮೊದಲು ತುಮಕೂರಿನಲ್ಲಿರೋ ತನ್ನ ತಾಯಿ ಮನೆಗೆ ಹೋಗ್ತಾಳೆ. ಅಲ್ಲಿ ಎಲ್ಲರೂ ಇರೋದ್ರಿಂದ ಏನು ಪ್ರಾಬ್ಲಮ್ ಅನಿಸಲ್ಲ. ಆದರೆ 4 ದಿನ ಬಿಟ್ಟು ತನ್ನ ಹಸ್ಬೆಂಡ್ ತನ್ನ ಮನೆಗೆ ಹೋದ ತಕ್ಷಣ ಮತ್ತೆ ಹಳೆ ಕಾಟ ಶುರುವಾಗುತ್ತೆ. ಯಾರೋ ಮಗುವಿನ ಪಕ್ಕದಲ್ಲಿ ಕೂತಿರ್ತಾರೆ. ನಾನೇನಾದರೂ ಕಣ್ಣು ಮುಚ್ಚಿಬಿಟ್ರೆ ಮಗುವನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯ ನಂದಿನಿಗೆ ಕಾಡ್ತಾ ಇರುತ್ತೆ. 1 ವಾರದ ಮಗು ರಾತ್ರಿ 3 ಗಂಟೆಗೆ ಎದ್ದು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ನೋಡಿ ಅಳೋದಕ್ಕೆ ಶುರು ಮಾಡುತ್ತೆ. ಮಗು ಯಾರನ್ನ ನೋಡಿ ಸಖತ್ ಹೆದರುತ್ತಿರೋ ಥರ ಕಾಣಿಸ್ತಾ ಇತ್ತು. ಆಗ ನಂದಿನಿಯ ಅಮ್ಮ ಕೂಡ ಅಲ್ಲಿಗೆ ಬಂದು ಇದನ್ನೆಲ್ಲ ನೋಡ್ತಾರೆ. ಮಗು ಅಳುತ್ತಿರುವಾಗ ಏನೋ ಒಂದು ರೀತಿಯ ನೆರಳು ಅಮ್ಮನಿಗೆ ಕಾಣಿಸ್ತಿರುತ್ತೆ. ಆಗ ನಂದಿನಿ ಹೇಳ್ತಾಳೆ, ಅಮ್ಮ, ಮಗುವನ್ನು ಯಾರೋ ಸುತ್ತುವರೆದಿದ್ದಾರೆ, ಹಾಗಂತ ನನಗೆ ಫೀಲ್ ಆಗ್ತಿದೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಅವರಮ್ಮ ಏನು ಮಾಡ್ತಾರೆ ಅಂದರೆ, ಯಾಕೋ ಮಗಳೇ, ಮನೆಯಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅಂಥೇಳಿ ಒಬ್ಬರು ಪುರೋಹಿತರನ್ನು ಮನೆಗೆ ಕರೆಸ್ತಾರೆ. ಶಾಸ್ತ್ರಿಗಳು ಮನೆಗೆ ಬಂದ ತಕ್ಷಣ ಅವರಿಗೆ ಒಂದು ರೀತಿ ಕೊಳೆತ ವಾಸನೆ ಬರುತ್ತೆ. ಆಗ ಅಷ್ಟರಲ್ಲಿ ಹೊರಗಡೆ ಜೋರಾಗಿ ಮಳೆ ಶುರುವಾಗುತ್ತೆ. ನಂತರ ಮನೆಯ ಟೆರೆಸ್ ಮೇಲೆ ಯಾರೋ ಜೋರಾಗಿ ಓಡಾಡೋ ಸೌಂಡ್, ಜೋರಾಗಿ ಕಿರುಚಾಡ್ಕೊಂಡು ಯಾರೋ ಓಡಾಡ್ತಾ ಇರ್ತಾರೆ. ಆದರೆ ರಂಗಣ್ಣ ಮೇಲೆ ಹೋಗಿ ನೋಡಿದ್ರೆ ಅಲ್ಲಿ ಯಾರೂ ಇರಲ್ಲ. ಮೆಟ್ಟಿಲ ಬಾಗಿಲು ಕೂಡ ಲಾಕ್ ಆಗಿರುತ್ತೆ. ಆಗ ಶಾಸ್ತ್ರಿಗಳು ಹೇಳ್ತಾರೆ, ನೋಡಿ, ಯಾವುದೋ ಒಂದು ಆತ್ಮ ನಂದಿನಿಯ ಜೊತೆ ಹಾಸ್ಪಿಟಲ್ನಿಂದ ಬಂದಿದೆ. ಆ ಆತ್ಮಕ್ಕೆ ಡೆಲಿವರಿ ಟೈಮ್ನಲ್ಲಿ ತನ್ನ ಮಗು ಸಿಕ್ಕಿರಲಿಲ್ಲ. ಅದಕ್ಕೆ ನಂದಿನಿಯ ಮಗುವನ್ನೇ ತನ್ನ ಮಗು ಅಂದ್ಕೊಂಡು ಸಾಕಬೇಕು ಅಂತೇಳಿ
ನಂದಿನಿ ಜೊತೆ ಬಂದಿದೆ. ಇದು ಮಳೆಯಿಂದ ಎದುರಿ ಟೆರೆಸ್ ಮೇಲೆ ಓಡಿದೆ ಅಂತ ಶಾಸ್ತ್ರಿಗಳು ಹೇಳಿ ಕೆಲವು ಪೂಜೆ ಮತ್ತು ಮನೆ ಶುದ್ಧೀಕರಣ ಮಾಡೋಕೆ ಹೇಳ್ತಾರೆ. ಅವರು ಹೇಳಿದಂಗೆ 21 ದಿನ ಪೂಜೆ ಮಾಡಿದ ಮೇಲೆ ಆ ವಿಚಿತ್ರವಾದ ಸೌಂಡ್ ಮತ್ತು ಆ ನೆರಳು ಕಾಣಿಸೋದು ನಿಲ್ಲುತ್ತದೆ. ನಂದಿನಿ ಮತ್ತು ಅವರ ಮಗು ಈಗ ಸೇಫ್ ಆಗಿದ್ದಾರೆ. ಇದನ್ನೆಲ್ಲ ನಂದಿನಿಯ ಮಗಳು ರಕ್ಷಿತಾ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಬರೆದು ತಿಳಿಸಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸ್ಟೋರಿ. ಹಾಸ್ಪಿಟಲ್ನಿಂದ ಮನೆಗೆ ಬರುವಾಗ ಸ್ವಲ್ಪ ಹುಷಾರಾಗಿರಿ. ನೀವೇ ನೋಡಿರಲ್ಲ ನಂದಿನಿ ಮತ್ತು ಅವಳ ಮಗುಗೆ ಯಾವ ರೀತಿ ಆಯಿತು ಅಂತ. ಏನಾದರೂ ನೆಗೆಟಿವ್ ಅಂಟಿಕೊಂಡಿದ್ರೆ ಲೈಫ್ ಹಾಳಾಗುತ್ತೆ. ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ಆದಷ್ಟು ಬೇಗ. ಅಲ್ಲಿವರೆಗೂ ಟೇಕ್ ಕೇರ್. ಬಾ.